ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಂಡ್ ಅಫಿಷಿಯಲ್ ಚಾನಲ್ನಿಂದ. ಸೊ ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ. ಯಾಕಂತೇಳಿದ್ರೆ ನಾನಿವತ್ತು ಒಂದು ಒಳ್ಳೆಯ ಸ್ಕೀಮ್ನ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಈ ಸ್ಕೀಮ್ನ ಬಗ್ಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕೆ ಇಲ್ಲ. ಸೊ ಸ್ಕೀಮ್ ಯಾವುದಂತೇಳಿದ್ರೆ ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಉಪನಿರ್ದೇಶಕರ ಕಚೇರಿ ವಿಜಯನಗರ ಜಿಲ್ಲೆ. ಸೊ ಇಲ್ಲಿ ಉಚಿತವಾದಂತಹ ಮೀನುಗಾರಿಕೆ ಸಲಕರಣೆಗಳ ಕಿಟ್ ಇದರ ವಿತರಣೆಯನ್ನು ಕೈಗೊಂಡಿದ್ದಾರೆ. ಸೊ ಇದಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಇದೊಂದು ಉಚಿತ ಸರ್ಕಾರಿ ಯೋಜನೆ ಮತ್ತು ಇದರ ಕೊನೆಯ ದಿನಾಂಕ 17/8/2026. ಸೊ ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಸೊ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಚಿತವಾಗಿ ನೀಡುವಂತಹ ಸುಧಾರಿತ ಉಪಕರಣಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ನೀಡುವಂತಹ ಮೀನುಗಾರಿಕಾ ಸಲಕರಣೆ ಕಿಟ್, ಸೊ ಈ ಕಿಟ್ಟನ್ನು ಉಚಿತವಾಗಿ ನೀಡುವಂತಹ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ. ಸೊ ಆದ್ದರಿಂದ ಸ್ನೇಹಿತರೆ, ನಾನು ನಿಮಗೆ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ಸೊ ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ಎಂಡ್ ತನಕ ನೋಡಿ. ಈ ವಿಡಿಯೋ ನಿಮಗೆ ಇವತ್ತು ಯೂಸ್ಫುಲ್ ಅಂತ ಅನಿಸ್ಲಿಲ್ಲ ಅಂತ ಹೇಳಿದರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ವಿಜಯನಗರ ಜಿಲ್ಲೆಯಲ್ಲಿ ಈ ಸ್ಕೀಮ್ಗೆ ಅವಕಾಶಕ್ಕಾಗಿ ಯಾರು ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನೀವು ಈ ರೀತಿ ಶೇರ್ ಮಾಡೋದ್ರಿಂದ ಯಾರಿಗೆ ಈ ಸ್ಕೀಮ್ನ ಬಗ್ಗೆ ಗೊತ್ತಿರೋದಿಲ್ಲ ಅವರಿಗೆ ತುಂಬಾ ಉಪಯೋಗವಾಗುತ್ತೆ. ಸೊ ಮತ್ತು ಯಾರೆಲ್ಲ ಈ ಸ್ಕೀಮ್ನಿಂದ ಆಲ್ರೆಡಿ ಈ ಮೀನುಗಾರಿಕೆ ಸಲಕರಣೆ ಕಿಟ್ಗಳನ್ನು ಆಲ್ರೆಡಿ ಪಡ್ಕೊಂಡಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ವಿಜಯನಗರ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ವಿಜಯನಗರ ಡಿಸ್ಟ್ರಿಕ್ಟ್. ಸೊ ಹಾಗೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಇಲ್ಲಿ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಏನಂತೇಳಿದರೆ, ಅಪ್ಲಿಕೇಶನ್ ಫಾರ್ ದಿ ಸೆಲೆಕ್ಷನ್ ಆಫ್ ಬೆನಿಫಿಷರೀಸ್ ಅಂಡರ್ ವೇರಿಯಸ್ ಸ್ಕೀಮ್, ಡಿಸ್ಟ್ರಿಬ್ಯೂಷನ್ ಆಫ್ ಫಿಶಿಂಗ್ ಇಕ್ವಿಪ್ಮೆಂಟ್ ಕಿಟ್ಸ್, ಫಿಶಿಂಗ್ ಉಪಕರಣಗಳ ಕಿಟ್ಟನ್ನು ಇನ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಜಿಲ್ಲಾ ಪಂಚಾಯತ್ ವಿಜಯನಗರ. ಸೊ ಇಲ್ಲಿ ಯಾರೆಲ್ಲ ಬೆನಿಫಿಷರೀಸ್ ಇರ್ತಾರೆ ಅವರಿಗೆ ಫಿಶಿಂಗ್ ಇಕ್ವಿಪ್ಮೆಂಟನ್ನು ಉಚಿತವಾಗಿ ಕೊಡುವಂಥ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿ ಇದರೊಳಗಡೆ ಏನಿದೆ ಅಂತ ನೋಡುವ. ಸೊ ಅದಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಸ್ನೇಹಿತರೆ, ಸೊ ನೀವು ನಮ್ಮ ಈ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಏನು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನೀವು ನಮ್ಮ ಚಾನಲ್ನಲ್ಲಿ ನೋಡಿದರೆ ಎಲ್ಲ ರೀತಿಯಾದಂತಹ ಜಾಬ್ ರಿಲೇಟೆಡ್ ವಿಡಿಯೋವನ್ನು ನಾವು ಹಾಕ್ತಾ ಇರ್ತೇವೆ. ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಬ್ಯಾಂಕ್ ರಿಲೇಟೆಡ್ ಜಾಬ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಈ ರೀತಿಯಾದಂತಹ ಸ್ಕೀಮ್ಗಳಿರ್ಬೋದು. ಸೊ ಈ ರೀತಿಯಾದಂಥ ಎಲ್ಲ ಜಾಬ್ಗಳ ರಿಲೇಟೆಡ್ ವಿಡಿಯೋವನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೇವೆ. ಸೊ ಆದ್ದರಿಂದ ನೀವು ಇವತ್ತಿನ ವಿಡಿಯೋ ನಿಮಗೆ ಸೂಟೇಬಲ್ ಆಗದೇ ಇರ್ಬೋದು, ಬಟ್ ಮುಂದೊಂದು ದಿನ ನಿಮಗೆ ಸೂಟ್ ಆಗುವಂಥ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದೇ ಇರುತ್ತೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅನಂತರ ವಿಡಿಯೋವನ್ನು ಮುಂದುವರಿಸಿ. ಸೊ ಇದನ್ನು ಕ್ಲಿಕ್ ಮಾಡಿ ನೋಡೋಣ ಏನಿದೆ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಎಷ್ಟೋ ಜನರಿಗೆ ಈ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಇದರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಹೇಗೆ ಫೋಟೋ ಅಪ್ಲೋಡ್ ಮಾಡಬೇಕು, ಆನಂತರ ಯಾವುದೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು, ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಉದ್ಯೋಗ ಅರ್ಜಿ ಭರ್ತಿ ಸೇವೆ ಅಂತ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನೀವೇನು ಮಾಡಬೇಕಂತ ಹೇಳಿದರೆ, ಸೊ ನೀವು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನೀವು ಯಾವ ಜಾಬಿಗೆ ಅಪ್ಲೈ ಮಾಡಬೇಕು ಅದನ್ನು ನೀವು ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಮಗೆ ನಿಮ್ಮ ಡೀಟೇಲ್ಸ್ ಸಿಗುತ್ತೆ. ಸೊ ನಾವು ನಿಮಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಡೀಟೇಲ್ಸನ್ನು ತಗೊಂಡು ನಾವು ಇದಕ್ಕೆ ಅಪ್ಲಿಕೇಶನಿಗೆ ನಿಮ್ಮ ಯಾವ ಜಾಬಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತ ಬಯಸ್ತೀರಿ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ ಸ್ನೇಹಿತರೆ. ಸೊ ಅದರ ಒಂದು ಏನಂತ ಹೇಳಿದರೆ, ಸೊ ಇದಕ್ಕೆ ನೀವು ಫಿಲ್ ಮಾಡುವಾಗ ನೀವು ಸೀರಿಯಸ್ ಆಗಿ ಅಪ್ಲೈ ಮಾಡಬೇಕಂತಿದ್ರೆ ಮಾತ್ರ ಫಿಲ್ ಮಾಡಿ. ಸೊ ಇಲ್ಲಾದರೆ ನೀವು ಫಿಲ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಓಪನ್ ಆಗಿದೆ. ನಾವು ನೋಟಿಫಿಕೇಷನ್ ಬೇಕಾದರೆ ಇಲ್ಲಿ ನೋಟಿಫಿಕೇಷನ್ ಇರ್ತಿದೆ, ಅದನ್ನು ಕ್ಲಿಕ್ ಮಾಡೋಣ. ಸೊ ನೋಟಿಫಿಕೇಷನ್ ನೋಡ್ಬೋದು, ಇಲ್ಲಿ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ನಾವು ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅಂತ ಡೀಟೇಲ್ ಆಗಿ ಮಾತಾಡುವ. ಸ್ನೇಹಿತರೆ, ನೀವು ನೋಡ್ಬೋದು ಅಧಿಸೂಚನೆ ಬಗ್ಗೆ ನೋಡೋದಾದರೆ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಉಪನಿರ್ದೇಶಕ ಕಚೇರಿ ವಿಜಯನಗರ ಜಿಲ್ಲೆ. ಸೊ ಸರ್ಕಾರದ ಸುತ್ತೋಲೆಯ ಪ್ರಕಾರ ಏನಂತೇಳಿದರೆ 26-27 ಸಾಲಿನ ಜಿಲ್ಲಾ ಪಂಚಾಯತ್ ವಿಜಯನಗರ ಕ್ರಿಯಾ ಯೋಜನೆ ಅನುಮೋದನೆಯಂತೆ ಮೀನುಗಾರಿಕಾ ಉಪನಿರ್ದೇಶಕರು ವಿಜಯನಗರ ಇವರಿಂದ 24-27 ಸಾಲಿನಲ್ಲಿ ಜಿಲ್ಲಾ ವಲಯ ಫಲಾನುಭವಿಗಳಿಗೆ ಯೋಜನೆ ಅಡಿಯಂತೆ ಕೆಳಗಿನಂತೆ ವಿಜಯನಗರ ಜಿಲ್ಲಾ ಕ್ರಿಯಾ ಯೋಜನೆ ಪ್ರಕಾರ ತಾಲೂಕುವಾರು ಗುರಿ ನಿಗದಿಪಡಿಸಲಾಗಿದೆ. ಏನೆಲ್ಲ ಕೊಡುತ್ತಾರೆ, ಅದರ ಯೋಜನೆಗಳ ವಿವರ ಏನು, ಇದರ ಬಗ್ಗೆ ನೋಡೋದಾದರೆ ನಿಮಗೆ ಮೀನುಗಾರಿಕೆ ಸಲಕರಣೆಗಳ
ಸಲಕರಣೆ ಕಿಟ್ಟುಗಳ ವಿತರಣೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ತಾಲೂಕುವಾರಿ ಏನು ಏಮ್ ಇಟ್ಕೊಂಡಿದ್ದಾರೆ. ಹೊಸಪೇಟೆ, ಕೂಡ್ಲಗಿ, HB ಹಳ್ಳಿ, ಕೊಟ್ಟೂರು, ಹಡಗಲಿ, ಹರಪನಹಳ್ಳಿ. ಸೊ ನೀವು ನೋಡ್ಬೋದು ಎಲ್ಲೆಲ್ಲಿ ಎಷ್ಟೆಷ್ಟು ಅವರು ಗುರಿ ಇಟ್ಕೊಂಡಿದ್ದಾರೆ ಅಂತ. ಆನಂತರ ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ ಮೊಪೆಡ್ ಖರೀದಿಗೆ ಸಹಾಯಧನ ಕೊಡ್ತಾರೆ. ಮೊಪೈಡ್ ಖರೀದಿಗೆ ಸಹಾಯಧನ ಇರುತ್ತೆ. ಆನಂತರ ಸಮಗ್ರ ಮೀನುಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಸೊ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ. ಸೊ ಒಟ್ಟು 81 ಇರುತ್ತೆ. ಸೊ ಮತ್ತು ಇನ್ನೊಂದು ನಿಮಗೆ ಏನು ಇದು ಕೊಡ್ತಾರೆ ಏನಂದರೆ ಯೋಜನೆ, ಇನ್ನೂ ಇರುವಂಥ ಯೋಜನೆ ಏನಂದರೆ ಸಮಗ್ರ ಮೀನುಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಸೊ ಅದರಲ್ಲಿ ಏನಿರುತ್ತೆ, ಸೊ ವಿಜಯನಗರ ಜಿಲ್ಲೆಯಲ್ಲಿ ಬರುವ ಗ್ರಾಮ ಪಂಚಾಯತ್ ಕೆರೆಗಳಲ್ಲಿ ಅನುಕೂಲವಾಗಿ ಉಚಿತವಾಗಿ 8 ರಿಂದ 100 ಮಿಲಿಮೀಟರ್ ಗಾತ್ರದ ಬಲಿತ ಬಿತ್ತನೆ ಮೀನು ಮರಿಗಳನ್ನು ಸರ್ಕಾರ ನಿಗದಿಪಡಿಸಿರುವ ದರಗಳಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ನೋಂದಾಯಿಸಿರುವ ಆಸಕ್ತ ಖಾಸಗಿ ಮೀನು ಮರಿ ಪಾಲನಾದಾರರಿಂದ ಅರ್ಜಿ ಆಹ್ವಾನ. ಸೊ ನಿಮ್ಗೇನು ಕೊಡ್ತಾರೆ ಅಂತ ಹೇಳಿದ್ರೆ 80 ರಿಂದ 100 ಮಿಲಿಮೀಟರ್ ಗಾತ್ರದ ಮೀನಿನ ಮರಿಗಳನ್ನು ನಿಮಗೆ ಬೆಳೆಸಲಿಕ್ಕೆ ಕೊಡ್ತಾರೆ. ಹಾಗೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸಿಂಗಟೂರು ಏತ ನೀರಾವರಿ ಬ್ಯಾರೇಜ್ ಡ್ಯಾಮ್ನ ಹಿನ್ನೀರು ಪ್ರದೇಶದಲ್ಲಿ ಜಲವಿಸ್ತೀರ್ಣಕ್ಕನುಗುಣವಾಗಿ ಉಚಿತವಾಗಿ 80 ರಿಂದ 100 ಮಿಲಿಮೀಟರ್ ಗಾತ್ರದ ಬಲಿತ ಬಿತ್ತನೆ ಮೀನು ಮರಿಗಳನ್ನು ಸರ್ಕಾರ ನಿಗದಿಪಡಿಸಿದ ದರಗಳಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ನೋಂದಾಯಿಸಿರುವ ಆಸಕ್ತ ಖಾಸಗಿ ಮೀನು ಮರಿ ಪಾಲನಾದಾರರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಒಂದು ಎಲ್ಲಿ ವಿಜಯನಗರ ಜಿಲ್ಲೆಯ ಗ್ರಾಮ ಪಂಚಾಯತಲ್ಲಿ, ಇನ್ನೊಂದು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು. ಸೊ ಇಲ್ಲಿ ಸಹ ಕೂಡ ನಿಮಗೆ 80 ರಿಂದ 100 ಮಿಲಿಮೀಟರ್ ಗಾತ್ರದ ಆ ಸೈಜಲ್ಲಿರುವಂಥ ಮೀನಿನ ಮರಿಗಳನ್ನು ಅದನ್ನು ಸಾಕಲಿಗೋಸ್ಕರ ನಿಮಗೆ ಕೊಡ್ತಾರೆ. ಸೊ ಹಾಗಾದರೆ ನಿಮಗೆ ಬೇಕಾಗಿರುವಂಥ ದಾಖಲೆಗಳು ಯಾವುದೆಲ್ಲ ಅಂತ ನೋಡಿದರೆ, ನಿಮಗೆ ಸಲಕರಣಾ ಕಿಟ್ ವಿತರಣೆ ನಿಮಗೆ ನೀವು ಅಪ್ಲೈ ಮಾಡೋದಾದರೆ, ಸೊ ನಿಮಗೆ ನಿಮ್ಮ ಹತ್ರ ನಿಮ್ಮ ಭಾವಚಿತ್ರ ಇರಬೇಕು. ಆನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಮೀನುಗಾರರ ಸಹಕಾರ ಸಂಘ ಇಲ್ಲಿಂದ ದೃಢೀಕರಿಸಿದಂತಹ ಪತ್ರ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿಂದ ದೃಢೀಕರಣ ಪತ್ರ, ಹಾಗೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ದೃಢೀಕರಣ ಪತ್ರ. ಸೊ ಈ 4 ಡಾಕ್ಯುಮೆಂಟ್ ಏನು ಪ್ರಮಾಣ ಪತ್ರ ಇದೆ ಅದನ್ನು ನೀವು ಅಪ್ಲೋಡ್ ಮಾಡಲಿಕ್ಕಾಗಿರುತ್ತೆ. ನೆಕ್ಸ್ಟ್ ಯೋಜನೆಯ ಪ್ರಕಾರ ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪಟ್ಟಿ. ಸೊ ಇದಕ್ಕೆ ನೀವು ಸಹಾಯಧನ ಕೋರ್ತಿದ್ರೆ, ಸೊ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತಹ ದಾಖಲೆಗಳು ನಿಮ್ಮ ಭಾವಚಿತ್ರ, ಆನಂತರ ಕೊಟೇಶನ್, ವಾಹನದ ಏನು ದ್ವಿಚಕ್ರ ವಾಹನವಿದೆ ಅದರ ಕೊಟೇಶನ್ ನೀವು ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮ ಹತ್ರ ದ್ವಿಚಕ್ರ ವಾಹನದ ಪರವಾನಗಿ ಪ್ರತಿ ಅಂದರೆ ನಿಮ್ಮ ಲೈಸೆನ್ಸ್ ಕಾಪಿ ನೀವು ಅಪ್ಲೋಡ್ ಮಾಡಬೇಕು. ಸೇಮ್ ಮೀನುಗಾರರ ಸಹಕಾರ ಸಂಘದ ದೃಢೀಕರಣ ಪತ್ರ ಇರಬೇಕು ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ದೃಢೀಕರಣ ಪತ್ರ ಇರಬೇಕು ಮತ್ತು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ದೃಢೀಕರಣ ಪತ್ರ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ನೀವು ದ್ವಿಚಕ್ರ ವಾಹನಕ್ಕೆ ಸಹಾಯಧನ ಕೋರ್ತಿದ್ರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನೀವು ವಿಜಯನಗರ ಜಿಲ್ಲೆ ಬರುವ ಗ್ರಾಮ ಪಂಚಾಯತ್ ಕೆರೆಗಳಲ್ಲಿ ಹೂವಿನಹಡಗಲಿ ತಾಲೂಕಿನ ಸಿಂಗಟೂರು ಏತ ನೀರಾವರಿ. ಸೊ ಇಲ್ಲಿ ಮೀನು ಮರಿಗಳನ್ನು ನೀವು ಕೋರ್ತಾ ಇದ್ದರೆ ನೀವು ಕೂಡ ನಿಮ್ಮ ಭಾವಚಿತ್ರ, ನಿಮ್ಮ ಮೀನು ಮರಿ ಪಾಲನಾ ಕೇಂದ್ರದ ಪ್ರಮಾಣಪತ್ರ, ನೋಂದಣಿ ಪ್ರಮಾಣಪತ್ರ, ನೀವು ರಿಜಿಸ್ಟರ್ ಆಗಿರಬೇಕು ಮೀನು ಮರಿ ಪಾಲನಾ ಕೇಂದ್ರದ ನೋಂದಣಿ ಪತ್ರ, ಆನಂತರ ಪಾಲನಾ ಕೇಂದ್ರದಿಂದ ಸರಬರಾಜು ಮಾಡಲು ಲಭ್ಯವಿರುವ ಬಲಿತ ಬಿತ್ತನೆ ಮೀನು ಮರಿಗಳ ವಿವರಗಳ ನಮೂನೆ ಪ್ರತಿ, ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ, ಹಾಗೆ ಇಲಾಖೆ ನಿಯಮ ಮತ್ತು ನಿಬಂಧನೆಗಳಿಗೆ ಒಪ್ಪಿ ₹100 ಛಾಪ ಕಾಗದವನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ. ಸೊ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು? ನೀವು ಅರ್ಜಿಯನ್ನು ಫಲಾನುಭವಿಗಳಿಂದ ಅರ್ಜಿಯನ್ನು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ವೆಬ್ಸೈಟ್ ನಾನು ಮೊದಲೇ ತೋರಿಸಿದ್ದೇನೆ, ಅದನ್ನು ನಾನೀಗ ಹೇಗೆ ಫಿಲ್ ಮಾಡಬೇಕು ಕೂಡ ಅದನ್ನು ತೋರಿಸ್ಕೊಡ್ಲಿಕ್ಕಿದ್ದೇನೆ. ಆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಯಾಕಂತೇಳಿದರೆ ಮುಂದೆ ಅವರು ನಿಮ್ಮ ಹತ್ರ ಅರ್ಜಿಯ ಪ್ರತಿಯನ್ನು ಕೇಳಿದರೆ ನೀವು ತೋರಿಸಬೇಕಾಗಿರುತ್ತೆ. ಆಯ್ಕೆಗೆ ಮಾಡ್ತಾರೆ ಅಂತೇಳಿದರೆ, ಫಸ್ಟ್ ನಿಮ್ಮ ಅರ್ಜಿಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನು ಪರಿಶೀಲಿಸ್ತಾರೆ. ದಾಖಲೆಗಳ ಪರಿಶೀಲಿಸಿದ ನಂತರ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೆ. ಎಲ್ಲಿಯಾದರೂ ಅವರು ಸೆಟ್ ಮಾಡಿದಂಥ ಗುರಿಗಳಿಗಿಂತ ಜಾಸ್ತಿ ಎಲ್ಲರ ಅಪ್ಲಿಕೇಶನ್ ಬಂದರೆ ನಿಮ್ಮನ್ನು ಲಾಟರಿ ಮುಖಾಂತರ, ಅಂದರೆ ಯಾರು ಫಸ್ಟ್ ಅಥವಾ ಚೀಟಿ ಹಾಕಿ ಅವರ ಯಾರು ಒಬ್ಬರನ್ನು ಅಥವಾ ಇಬ್ಬರನ್ನು ಹಾಗೆ ಗುರಿ ಮುಟ್ಟುವ ತನಕ ಚೀಟಿ ಹಾಕಿ ತೆಗಿತಾರೆ. ಅನಂತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಯ ಅಂತಿಮ ತೀರ್ಮಾನ ಆಗಿರುತ್ತೆ.
ಮತ್ತು ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯನ್ನು ಆಯಾ ತಾಲೂಕು ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗ್ತದೆ. ಸೊ ನೀವು ನಿಮ್ಮ ತಾಲೂಕು ಕಚೇರಿ ಏನಿದೆ ಅಲ್ಲಿ ಹೋಗಿ ಅವರ ಸೂಚನಾ ಫಲಕ ಏನಿದೆ ಅಲ್ಲಿ ಹೋಗಿ ನೋಡ್ಬೋದು. ಷರತ್ತುಗಳು. ಸೊ ಮುಖ್ಯವಾದಂಥ ಸೂಚನೆಗಳು ಏನಂತ ಹೇಳಿದರೆ, ನೀವು ಎಲ್ಲಿಯಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಅಪ್ಲಿಕೇಶನನ್ನು ಪರಿಗಣಿಸಲಾಗುವುದಿಲ್ಲ. ಹಾಗೆ ಆಫ್ಲೈನ್ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಯ್ಕೆಯ ಫಲಾನುಭವಿಗಳು ಇಲಾಖೆಯ ಮಾರ್ಗಸೂಚಿಯಂತೆ ಮೀನುಗಾರಿಕೆ ಸಲಕರಣೆ ಕಿಟ್, ಮೀನು ಹಿಡಿಯುವುದು ಮತ್ತು ದ್ವಿಚಕ್ರ ವಾಹನ ಮೀನು ಮಾರಾಟ ಮಾಡುವುದಕ್ಕಾಗಿ ಬಳಸಬೇಕು. ಸೊ ನೀವು ದ್ವಿಚಕ್ರ ವಾಹನವನ್ನು ಮೀನು ಮಾರಾಟಕ್ಕೆ ತೆಗೆದುಕೊಂಡು ಬೇರೆ ಯಾವುದಕ್ಕೆ ಯೂಸ್ ಮಾಡಲಿಕ್ಕಿಲ್ಲ. ನೀವು ದ್ವಿಚಕ್ರ ವಾಹನವನ್ನು ಮೀನು ಮಾರಾಟಕ್ಕೆ ಮಾತ್ರ ಬಳಸಬೇಕಾಗಿರುತ್ತೆ. ಪ್ರಮುಖ ದಿನಾಂಕ ಇದನ್ನು ನೋಡಿ, ಸ್ಟಾರ್ಟ್ ಆದದ್ದು 16/7/2026ರಲ್ಲಿ, ಬಟ್ ಕೊನೆಯ ದಿನಾಂಕ 17/8/2026. ಸೊ ಆದ್ದರಿಂದ ಸ್ನೇಹಿತರೆ, ಆದಷ್ಟು ಬೇಗ ನೀವು ಅಪ್ಲೈ ಮಾಡಿ. ಸೊ ನಿಮಗೆ ಇದು ಅಪ್ಲೈ ಮಾಡಲಿಕ್ಕೆ ಇಲ್ಲ, ನೀವು ಎಲಿಜಿಬಲ್ ಇಲ್ಲ ಅಂತಾದರೆ ನಿಮ್ಮ ಯಾರಾದರೂ ಪರಿಚಯದವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ಗಳಿದ್ದರೆ ನೀವು ಇಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಮತ್ತು ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಅಥವಾ ಅಲ್ಲಿ ಖುದ್ದಾಗಿ ಹೋಗಿ ನಿಮ್ಮ ಸಂದೇಹವನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಸೊ ಇದು ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಆಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಉಚಿತ ಮೀನುಗಾರಿಕಾ ಕಿಟ್ಗಳ ವಿತರಣೆಯ ಬಗ್ಗೆ. ಹಾಗಾದರೆ ಇದಕ್ಕೆ ಅಪ್ಲೈ ಮಾಡುವ ರೀತಿ ಹೇಗೆ? ಸೊ ಅಪ್ಲೈ ಮಾಡಲಿಕ್ಕೆ ನಾವು ಅದರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇವೆ. ಇಲ್ಲಿ ಯೋಜನೆ ವಿವರಗಳು, ಅರ್ಜಿ ಸಲ್ಲಿಸುವ ಕಚೇರಿಯ ಹೆಸರು ವಿಜಯನಗರ ಅಂತ ಇದೆ. ಸೊ ನಿಮಗೆ ಆನಂತರ ಯೋಜನೆ ಹೆಸರು, ಯಾವ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ, ಸಲಕರಣೆಗಳ ಕಿಟ್ ವಿತರಣೆ, ಸಲಕರಣೆಗಳ ಕಿಟ್ ವಿತರಣೆ TSP ಮತ್ತು ಮೀನುಗಾರಿಕಾ ಸಲಕರಣೆಗಳ ಕಿಟ್. ಸೊ ಇದನ್ನು ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆನಂತರ ಸೊ ನಿಮ್ಮ ಹೆಸರು, ಇಲ್ಲಿ ನಿಮ್ಮ ಹೆಸರು ಬರೀಬೇಕು, ನಿಮ್ಮ ತಂದೆ ಅಥವಾ ಗಂಡನ ಹೆಸರು, ನಿಮ್ಮ ಜೆಂಡರ್, ನೀವು ಮೇಲ್, ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ಹುಟ್ಟಿದ ದಿನಾಂಕ, ನೀವು ಯಾವ ಕಾಸ್ಟಿಗೆ, ಯಾವ ಕ್ಯಾಟಗರಿಗೆ ಸೇರ್ತೀರಿ. ನೆಕ್ಸ್ಟ್ ಬರುತ್ತೆ ನಿಮ್ಮ ಅಡ್ರೆಸ್ ಬಗ್ಗೆ. ಸೊ ನಿಮ್ಮ ವಿಳಾಸ, ಮನೆಯ ಸಂಖ್ಯೆ, ನಿಮ್ಮ ಸಿಟಿ, ಆನಂತರ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ. ಸೊ ಯಾವ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಲಿ ಬರುತ್ತೆ, ಪಿನ್ ಕೋಡ್ ಆಗಿರಬೇಕು. ಆನಂತರ ನಿಮ್ಮ ಮೊಬೈಲ್ ಸಂಖ್ಯೆ. ಸೊ ಮೊಬೈಲ್ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೀವು ನಮೂದಿಸಲೇಬೇಕಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಎಂಟರ್ ದ ಡಾಕ್ಯುಮೆಂಟ್, ದಾಖಲೆಗಳ ವಿವರಗಳನ್ನು ನೀವು ನಮೂದಿಸಬೇಕಾಗಿರುತ್ತೆ. ಸೊ ನೀವು SC/ST ಪ್ರಮಾಣ ಪತ್ರ ಇದೆಯಾ ನಿಮ್ಮ ಹತ್ರ, ಮೀನುಗಾರಿಕಾ ನಿರ್ದೇಶಕ ಪ್ರಮಾಣ ಪತ್ರ ನೀವು ಹೊಂದಿದ್ದೀರಾ, ಹಾಗೆ ಮೀನುಗಾರಿಕಾ ಸಹಕಾರಿ ಸಂಘ ಅದರಲ್ಲಿ ನೀವು ಸದಸ್ಯರಾಗಿರ್ತೀರ. ಕಳೆದ 3 ವರ್ಷಗಳಿಂದ ನೀವು ಮೀನುಗಾರಿಕೆ ಇಲಾಖೆಯಿಂದ ಯೋಜನೆಯನ್ನು ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹಾಕಬೇಕು, ನೋ ಅಂತ ಹಾಕಬೇಕಾಗಿರುತ್ತೆ. ಮತ್ತು ನೆಕ್ಸ್ಟ್ ಬರುತ್ತೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ. ಸೊ ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡ್ಬೋದು 100 KB ಕಡಿಮೆ ಇರಬೇಕು ಸೈಜು. ಹಾಗೆ ನಿಮ್ಮ ಸಿಗ್ನೇಚರ್ 50 KB ಕಡಿಮೆ ಇರಬೇಕು. ಆನಂತರ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮೇಲೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು, ಯಾವುದೇ ದಾಖಲೆ ಅಂದರೆ ಜಾತಿ ಪ್ರಮಾಣ ಪತ್ರ, ಮೀನುಗಾರಿಕಾ ಸಂಘ ನಿಯಮಿತರವರ ಮೀನುಗಾರರು ಎಂದು ದೃಢೀಕರಣ ಪತ್ರ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವೃತ್ತಿಪರ ಮೀನುಗಾರರು ಎಂದು ದೃಢೀಕರಣ ಪತ್ರ ಮತ್ತು ಮೀನುಗಾರಿಕಾ ಸಹಾಯಕ ನಿರ್ದೇಶಕರವರು ಮೀನುಗಾರರು ಎಂದು ನಿರ್ಧರಿಸಿದ ಪತ್ರ ಮತ್ತು ಇತರ ಸಂಬಂಧಿಸಿದ ದಾಖಲೆಗಳು, ಇದೆಲ್ಲ ಒಟ್ಟು ಒಂದು PDF ಫೈಲಲ್ಲಿ ಮಾಡಿ ಅದರ ಸೈಜು 3072 ಕಡಿಮೆ ಇರಬೇಕು. ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಚೂಸ್ ಫೈಲ್ ಕೊಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕು. ಆನಂತರ ಎಲ್ಲ ಸಂಬಂಧಿತ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾದರೆ ನೋ ಅಂತ ಹಾಕಬೇಕು. ಸೊ ಅಷ್ಟೆಲ್ಲ ಆದ ನಂತರ ಇಲ್ಲಿ ಡಿಕ್ಲರೇಷನಲ್ಲಿ ಐ ಅಗ್ರಿ ಅಂತ ಕೊಡಿ. ನಾನು ಕಳೆದ 3 ವರ್ಷಗಳಿಂದ ಮೀನುಗಾರಿಕೆ ಯೋಜನೆಯಲ್ಲಿ ಸೌಲಭ್ಯವನ್ನು ಪಡೆದಿಲ್ಲ, ಯಾವುದೇ ನೀವು ಸೌಲಭ್ಯ ಪಡೆದಿಲ್ಲ ಅಂತ ಹೇಳಿ ಇಲ್ಲಿ ನೀವು ಅಗ್ರಿ ಅಂತ ಕೊಟ್ಟು, ಆನಂತರ ಅಪ್ಲೈ ಟು ದ ಆಫೀಸ್, ಯಾವ ಆಫೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, RDPR ಡಿಸ್ಟ್ರಿಕ್ಟ್ ವಿಜಯನಗರ ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಅದನ್ನು ಈ ಪ್ಲೇಸಲ್ಲಿ ನೀವು ಅಲ್ಲಿ ಏನು ಕೊಟ್ಟಿದ್ದಾರೆ ಹಾಗೆ ಟೈಪ್ ಮಾಡಿಕೊಂಡು, ಆನಂತರ ಇಲ್ಲಿ ಸಬ್ಮಿಟ್ ಅಂತ ಕೆಳಗಡೆ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಯಿತು ಸ್ನೇಹಿತರೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಮೀನುಗಾರಿಕೆ ಇಲಾಖೆ ವಿಜಯನಗರ ಸೊ ಇಲ್ಲಿ ಕೊಡುವಂತಹ
ಫಿಶಿಂಗ್ ಇಕ್ವಿಪ್ಮೆಂಟ್ ಕಿಟ್ಸ್ ಫ್ರೀಯಾಗಿ ಕೊಡುವಂಥ ಫಿಶಿಂಗ್ ಇಕ್ವಿಪ್ಮೆಂಟ್ಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಸೊ ಇವತ್ತಿನ ವೀಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.